ಇದೆಯಾ? ಒಂದು ಸ್ವಲ್ಪ ಈಚೆ ಬರ್ತೀಯ ಹೆಂಗೆ? 3 ಹೊತ್ತು ಟಿ ವಿ ಮುಂದೆ ಕುತ್ಕೊಂಡು ಅದೇನು ಮಾಡ್ತೀಯೋ ಏನೋ, ನಂಗಂತೂ ಒಂದು ಗೊತ್ತಿಲ್ಲ. ನಾನು ನೋಡೋಣ ಅಂದರೂ ರಿಮೋಟ್ ನನ್ನ ಕೈಲಿ ಕೊಡಲ್ಲ. ಅಯ್ಯಯ್ಯಯ್ಯ, ಈ ಮುದುಕಿದೊಂದು ಕಾಟ ನನಗೆ. ಏನಮ್ಮ ನಿಂದದು? ಅಲ್ಲ, ಒಂದೇ ಸಮನೆ ಒಟ ಒಟ ಅಂತ ಬಡ್ಕೊತಾ ಇರ್ತೀಯಲ್ಲ, ಸುಮ್ಮನೆ ಇರೋಕ್ಕಾಗಲ್ಲ ನಿನಗೆ? ಏನೇ, ನಾನು ಒಟ ಒಟ ಅಂತ ಬಡ್ಕೊತೀನ? ಹೆತ್ತ ತಾಯಿ ಹತ್ರ ಮಾತಾಡೋ ಮಾತೇನೇ ಇದು? ಹಾಂ, ಅಷ್ಟಿಲ್ಲದೆ ಗಾದೆ ಮಾಡಿದಾರಾ? ಮಗನ ಮೈನಲ್ಲಿ ಬೇಡ್ಕೊಂಡು ತಿಂದರೂ ಪರವಾಗಿಲ್ಲ, ಆದರೆ ನಿನ್ನಂಥ ಮಗಳಿದಾಳಲ್ಲ, ಅವಳ ಮೈನಲ್ಲಿ ಮನ್ಸನ್ನ ಕುತ್ಕೊಂಡು ಆರಾಮಾಗಿ ತಿಂದ್ರೂ ನೆಮ್ಮದಿ ಇರಲ್ವಂತೆ. ಅಷ್ಟೆಲ್ಲ ಗೊತ್ತಿದ್ಮೇಲೆ ನೀನು ಯಾಕೆ ಇಲ್ಲಿದ್ಯಾ? ಹೋಗ್ಬೇಕಾಗತ್ತೆ ನಿನ್ನ ಮಗನ ಮನೆಗೆ. ಅಲ್ಲ, ನಾನು 2 ವರ್ಷದಿಂದ ಹೇಳ್ತಾನೇ ಇದ್ದೀನಿ, ನೀನಂತೂ ಕಿವಿ ಮೇಲೆ ಹಾಕೋತಾ ಇಲ್ವಲ್ಲ. ಹೌದು ಕಣೆ, ಹೌದು, ನಾನು ಹಂಗೇನೆ. ಯಾಕೆ ಗೊತ್ತಾ, ನನ್ನ ಮಗಳು ಎಲ್ಲಿ ನೊಂದ್ಕೊತಾಳೋ ಅಂತ ನೀನು ಹಿಂದೆ ಬಂದೆ ನೋಡು, ಅದಕ್ಕೆ ಈ ಮಾತೆಲ್ಲ ಅನ್ಸ್ಕೋಬೇಕಾಗಿದೆ. ಅನ್ನು. ಅಯ್ಯೋ, ಇದು ಒಳ್ಳೆ ಆಯ್ತಲ್ಲಮ್ಮ. ಆಯಿತು, ಆಗಿದೆ ಆಗೋಯ್ತು. ಇವಾಗ ಹೋಗ್ಬಿಟ್ಟು ನಿನ್ನ ಮಗನ ಕೈ ಕಾಲು ಹಿಡ್ಕೊಂಡು ನಿನ್ನ ಸೊಸೆನ ಮುದ್ದು ಮಾಡಿಕೊಂಡು ಅಲ್ಲೇ ಇರೋಗು. ನನಗೇನಾಗುತ್ತೆ? ಯಾವ ಮುಖ ಅಂತ ಇಟ್ಕೊಂಡು ಹೋಗ್ಲೆ? ಎಷ್ಟೋ ಒಂದು ಸಾರಿ ಬಂದು ನನ್ನ ಮಗ ಸೊಸೆ ಇಬ್ಬರು ನಮ್ಮ ಮನೆಗೆ ಬಾ ಅಂತ ಎಷ್ಟು ಕೇಳ್ಕೊಂಡ್ರು, ಆದರೆ ನಾನು ದುರಾಕಾರದಿಂದ ಹೋಗದೆ ನನ್ನ ಮಗಳು ಅಂತ ನಿಮ್ಮಲ್ಲೇ ಉಳ್ಕೊಂಡಲ್ಲ. ಇವಾಗ ಏನಂತ ಹೋಗಲಿ? ಅಯ್ಯೋ, ನೀನು ಹಂಗಂದ್ರೆ ಹೆಂಗಮ್ಮ? ಆ ಮನೇಲಿ ನಿಂಗೇನು ಅಕ್ಕಿಲ್ವಾ? ಅದು ನಿನ್ನ ಗಂಡನ ಮನೆ ತಾನೇ, ಹೋಗಿ ಹೇಳು ಇದು ನನ್ನ ಗಂಡನ ಮನೆ, ನೀವಿಬ್ರು ಆಚೆ ಹೋಗ್ರಿ ಅಂತ. ಆವಾಗ ನಾನು ನೀವಿಬ್ರು ಆರಾಮಾಗಿ ಅಲ್ಲೇ ಇರ್ಬೋದಾಗಿತ್ತಾ? ಹೇಯ್, ಏನೇ ಮಾತಾಡ್ತೆ ನೀನು? ಹಾಗೆಲ್ಲ ಮಾಡೋಕ್ಕಾಗುತ್ತಾ? ಅಲ್ಲ ಕಣೆ, ಇಷ್ಟು ವರ್ಷದಿಂದ ನಿಂಗಿನ್ನೂ ಆ ಬುದ್ಧಿ ಹೋಗೇ ಇಲ್ವಾ? ನೀನಿನ್ನೂ ಹಂಗೆ ಇದೆಯಾ? ಏನು ಬುದ್ಧಿ ಅಮ್ಮ? ನನ್ನ ಬುದ್ಧಿಗೇನಾಗಿದೆ? ನನಗೆ ಒಳ್ಳೆ ಬುದ್ಧಿನೇ ಇದೆ. ಅಲ್ಲಮ್ಮ, ನೀನು ಹೇಳು, ನನ್ನ ತಪ್ಪೇನಿದೆ ಇದರಲ್ಲಿ? ನಾನು ಎಷ್ಟು ಅನುಭವಿಸ್ತೀನಿ ಗೊತ್ತಾ 2 ವರ್ಷದಿಂದ? ಹಾಂ, ನೀನೇ ನಿನ್ನ ಕಣ್ಣಾರ ನೋಡ್ತಾ ಇದೆಯಾ, ಇದ್ದಿದ್ದು 2 ಮಕ್ಕಳನ್ನ ದೂರ ಮಾಡಿಕೊಂಡು ಒಂಟಿ ಪಿಚಾಚಿ ಹಂಗೆ ಇಷ್ಟೆಲ್ಲ ನೋವು ತಿಂತಾ ಇದ್ದೀನಿ ಅಂತ. ಆದರೆ ಆ ಅಣ್ಣ ನಮ್ಮ ಅತ್ತಿಗೆ ಇಬ್ಬರು ಎಷ್ಟು ಖುಷಿಯಾಗಿದ್ದಾರೆ. ಅದು ಸಾಲದು ಅಂತಲೇ 2 ಹೆಣ್ಮಕ್ಳೂ ಬೇರೆ ದೇಶಕ್ಕೆ ಕಳಿಸಿ ಓದಿಸ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ನನ್ನ ಹೊಟ್ಟೆಲಿ ಎಷ್ಟು ಬೆಂಕಿ ಬಿದ್ದಂಗಾಗುತ್ತೆ ಅಂತ ನಿನ್ಗೆ ಅರ್ಥ ಆಗ್ತಾ ಇದೆಯೇನಮ್ಮ? ನಾನು ಸುಮ್ಮನೆ ಇಷ್ಟು ವರ್ಷದಿಂದ ಸುಮ್ಮನಿದ್ದೆ, ಎಲ್ಲಾದರೂ ಹೋಗಲಿ ಬೇಡ ಬೇಡ ಅಂತ. ಅದೇ ಇನ್ನು ಬಂದೆ, ಸುಮ್ಮನೆ ಇರೋ ಮಾತೇ ಇಲ್ಲ. 9 ತಿಂಗಳು ಹೆತ್ತು ಹೊತ್ತು 22 ವರ್ಷ ಸಾಕಿದ ಮಗನ್ನ ಹಾಳಾದವಳು ದೂರ ಮಾಡಿಬಿಟ್ಲಲ್ಲಮ್ಮ. ಆ ಸೇಡ್ ನನಗಿನ್ನೂ ಮುಗ್ದಿಲ್ಲಮ್ಮ, ಮುಗ್ದಿಲ್ಲ. ನಾನು ಇಷ್ಟಕ್ಕೆ ಸುಮ್ಮನಂತ ಮಾತ್ರ ಅನ್ಕೋಬೇಡ ನೀನು. ನಾನು ಯಾಕೆ ಸುಮ್ಮನಿದ್ದೆ ಅಂದರೆ, ಇವಾಗ ಅವರಿಬ್ಬರು ಫಾರಿನ್ಗೆ ಹೋಗಿದ್ದಾರಲ್ವಾ, ಅವ್ರು ಬರಲಿ ಅಂತ ಕಾಯ್ತಾ ಇದ್ದೀನಿ. ಈಗ ಸುಮ್ಮನೆ ನಾನೇನು ಮಾಡೋಕ್ಕಾಗಲ್ಲ, ಬರ್ತಾಳಲ್ಲ, ಬರಲಿ. ಆಮೇಲೆ ಈ ರಾಣಿ ಏನು ಅನ್ನೋದನ್ನ ಎಲ್ಲರಿಗೂ ಅರ್ಥ ಮಾಡಿಸ್ತೀನಿ. ಹಾಂ, ಎಲ್ಲರೂ ನನ್ನ ಬೇಕು ಅಂತ ಇದ್ದಾರಲ್ಲ, ಈಗ ಅರ್ಥ ಮಾಡಿಸ್ತೀನಿ ರಾಣಿ ಅಂದರೆ ಏನು ಅಂತ. ಏನೇ ಮಾಡೋಕೆ ಹೊರಟಿದ್ಯಾ ನೀನು? ನೋಡು, ಅದೆಲ್ಲ ಏನೂ ಬೇಡ. ಇವಾಗ ಹೇಗೋ ಹಂಗೆ ಆರಾಮಾಗಿದ್ಯಾ, ಹಾಗೆ ಸುಮ್ಮನಿದ್ರೆ ಸರಿ. ಮತ್ತೇನೋ ಮಾಡೋಕೆ ಹೋಗಿ ಇನ್ನೊಂದು ಎಡವಟ್ಟಾಗಿ ಯಾಕಿದೆಲ್ಲ ಬೇಕು ನಿನಗೆ ಹೇಳು? ಇದ್ದೊಬ್ಬ ಮಕ್ಕಳನ್ನ ದೂರ ಕಳ್ಕೊಂಡೆ, ಇನ್ನೊಬ್ಬ ಮಗನ್ನ ದೇವರೇ ಕಿತ್ಕೊಂಡ್ಬಿಟ್ಟ. ಇಷ್ಟೆಲ್ಲ ನಿನಗೆ ಇನ್ನೂ ಬುದ್ಧಿ ಬಂದಿಲ್ವೇನೆ? ಅದೇ ಅಮ್ಮ, ಅದಕ್ಕೆ ನಾನು ಸುಮ್ಮನಿರೋಕ್ಕಾಗ್ತಾ ಇಲ್ಲ. ಇಷ್ಟೆಲ್ಲ ಮಾಡಿಬಿಟ್ಟು ಏನು ಗೊತ್ತಿಲ್ಲದೆ ಇರೋ ಹಾಗೆ, ನಮ್ಮದೇನು ತಪ್ಪೇ ಇಲ್ಲ ಅನ್ನೋ ಹಾಗೆ ಅಷ್ಟೊಂದು ಖುಷಿಯಾಗಿದ್ದಾರಲ್ಲ ನನ್ನ ಅತ್ತಿಗೆ ಮತ್ತು ಅತ್ತಿಗೆ ಮಕ್ಕಳು. ಅವ್ರನ್ನ ಆರಾಮಾಗಿರೋಕ್ಕೆ ನಾನು ಬಿಟ್ಬಿಡ್ತೀನ ಹೇಳು? ಈ 2 ವರ್ಷ ಯಾಕೆ ಬಿಟ್ಟಿದ್ದೆ ಅಂದರೆ, ಸ್ವಲ್ಪ ದಿನ ಬ್ರೇಕ್ ಕೊಟ್ಟಿದ್ದೆ. ಯಾಕೆಂದರೆ ನನಗೂ ಸ್ವಲ್ಪ ಪ್ಲ್ಯಾನ್ ಬೇಕಲ್ವಾ, ಮುಂದೆ ಏನು ಮಾಡಬೇಕು ಅಂತ. ಅದಕ್ಕೆ ಸುಮ್ಮನಿದ್ದೆ. ಈಗ ಪ್ಲ್ಯಾನು ರೆಡಿಯಾಗಿದೆ. ಈಗ ನಾನು ಏನು ಮಾಡ್ತೀನಿ ಅಂತ ನೋಡ್ತಾ ಇರೋ ಅಮ್ಮ ತಾಯಿ, ಅದೇನು ಬೇಕೋ ಮಾಡ್ಕೊ. ಸದ್ಯಕ್ಕೆ ನನಗೆ ತುಂಬ ಹೊಟ್ಟೆ ಹಸಿವಾಗ್ತಿದೆ ಕಣೆ. ಅಡುಗೆ ಏನಾದರೂ ಮಾಡಿದ್ಯಾ? ನಿಂದೊಂದು ಯಾವಾಗಲೂ ಊಟ ಅಂತಿರ್ತೀಯಲ್ಲಮ್ಮ. ಹಾಂ, ಬೆಳಗ್ಗೆ ಮಾಡೋದು ಅನ್ನ ಸ್ವಲ್ಪ ಇದೆ, ಮಜ್ಗಾಕೊಂಡು ತಿನ್ನೋಗು. ಲೇ, ಅಲ್ಲಿ ನನ್ನ ಸೊಸೆ ರುಚಿಯಾಗಿ ಬಿಸಿಯಾಗಿ ಮಾಡಿ ಬಡಿಸ್ತಾ ಇದ್ಲು. ನಿನ್ನ ಮನೆಗೆ ಯಾವಾಗ ಕಾಲಿಟ್ನೋ ತಂಗಳೇ ಗತಿ ಆಗೋಯ್ತು ನನಗೆ. ನೋಡಮ್ಮ, ಮಾತಕ್ಕೂ ನನ್ನ ಸೊಸೆ ಅಂತ ಆಡಬೇಡ. ಅಷ್ಟಿದ್ಮೇಲೆ ಅಲ್ಲೇ ಹೋಗಿರೋಗು. ಹೋಗ್ತೀನಿ ಕಣೆ, ಹೋಗ್ತೀನಿ. ಅರಮನೆ ಅಂತ ಮನೆ ಬಿಟ್ಬಿಟ್ಟು, ರಾಜಯೋಗ ಬಿಟ್ಬಿಟ್ಟು ನಾನೇ ಕೀ ಮೈನಲ್ಲಿರಲಿ. ನನಗೇನು ಅಂಥದ್ದು ಬಂದಿದೆ? ನಿನ್ನ ಪಾಪ ಅಂತ ಅಂದ್ಕೊಂಡಿದ್ನಲ್ಲ, ನಂದೇ ತಪ್ಪು. ನಾನು ನನ್ನ ಮನೆಗೆ ಹೋಗ್ತೀನಿ.
ಅಯ್ಯಯ್ಯೋ ಅಮ್ಮ, ನಾನು ಹಂಗೆ ಹೇಳಿಲ್ಲಮ್ಮ, ಸುಮ್ಮನೆ ತಮಾಷೆಗೆ ಹೇಳಿದೆ. ಬಿಡು, ಇವಾಗ ನಿಂಗೆ ಏನು ಬೇಕು? ಬಿಸಿ ಬಿಸಿ ಅಡುಗೆ ಬೇಕು ತಾನೇ, ಮಾಡ್ಕೊಬೇಕು ಕೊಡ್ತೀನಿ ತಡಿ. ಅಲ್ಲ, ಇಷ್ಟು ದಿನ ಯಾಗೋ ಚೆನ್ನಾಗಿತ್ತು, ಇವಳು ಮತ್ತೆ ಇನ್ನೇನು ಮಾಡ್ತಾಳೋ ಏನೋ. ನೀವೇನೇ ಹೇಳಿ, ನಮ್ಮ ಅತ್ತೆ ಇಲ್ದಿರೋ ಮನೆ ಅಂತೂ ಎಷ್ಟು ಪ್ರಶಾಂತವಾಗಿದೆ ಅಂತ ಗೊತ್ತಾ ನಿಮಗೆ? ಏನು ಅಮೃತ, ಏನು ಹೇಳ್ದಂಗಿತ್ತು? ಅದೆಲ್ಲ ಏನೂ ಇಲ್ಲ ಬಿಡ್ರಿ. ಅಂದಂಗೆ ನೀವಿನ್ನೂ ಇಲ್ಲೇ ಇದ್ದೀರಾ? ಯಾಕೆ ಏರ್ಪೋರ್ಟ್ ಹತ್ರ ಏನು ಹೋಗಿಲ್ವಾ? ಈ ಏರ್ಪೋರ್ಟ್ ಹತ್ರ ಅಲ್ಲೇನು ಬರೋದು ಬೇಡ ಅಂತ ಹೇಳಿದ್ದಾರೆ. ಬಸ್ ಸ್ಟಾಪಿಗೆ ಹೋದ್ರೆ ಸಾಕು, ಅವರೇ ಇಲ್ಲಿಗೆ ಬರ್ತಾರಂತೆ. ಹಾಂ, ಏನ್ರಿ, ಅಂತೂ ಇಂತೂ ನಮ್ಮ ಮಕ್ಕಳು 2 ವರ್ಷ ಆದಮೇಲೆ ಬರ್ತಾ ಇದ್ದಾರೆ ನೋಡಿ. ನಮ್ಮ ಮನೆ ಹೇಗೆ ಬೇಕು ಅಂತಿದೆ. ಇನ್ನು ನನ್ನ 2 ಮಕ್ಕಳು ಬಂದ್ಬಿಟ್ರೆ ನನ್ನ ಮನೆಗೊಂದು ಕಳೆನೇ ಬಂದಂಗೆ ಆಗುತ್ತೆ. ಏನಂತೀರಾ? ಅಲ್ವಾ, ಮತ್ತೆ ಈ 2 ವರ್ಷ ಅದೇ ಕಳೀತೋ ಗೊತ್ತೇ ಆಗಲಿಲ್ಲ ಕಣೆ. ಮತ್ತು ನಾನು ನಮ್ಮ ಮಕ್ಕಳಿಗೆ ಏನೇನು ಇಷ್ಟ ಇದೆಯಲ್ಲ ಅಡುಗೆ, ಅದೆಲ್ಲನೂ ಮಾಡಿದ್ದೀನಿ ರೀ. ನಿಮ್ಗೆ ಸ್ವಲ್ಪ ಹಾಕ್ಕೊಬಿಡ್ತೀನಿ, ನೀವು ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳ್ತೀರಾ? ಹೌದಾ, ಪರವಾಗಿಲ್ಲೇ. ಅಲ್ಲ, ಇಷ್ಟೆಲ್ಲ ಯಾವಾಗ ಮಾಡಿದೆ ನೀನು ಅಂತ? ನನ್ನ ಮಗಳು ಯಾವಾಗ ನನಗೆ ಫೋನ್ ಮಾಡಿ ಅಮ್ಮ ನಾವು ಬರ್ತಾ ಇದ್ದೀವಿ ಅಂತ ಅಂದಲ್ಲ, ಆವಾಗಲೇ ಎಲ್ಲ ತಯಾರಿ ಮಾಡ್ಕೊಬಿಟ್ಟೆ ನಾನು. ನನಗೆ ಅದನ್ನ ಬಿಟ್ಟರೆ ಬೇರೆ ಏನು ಕೆಲಸ ಇದೆ ಹೇಳಿ? ಹೆತ್ತು ಮಕ್ಕಳನ್ನ 2 ವರ್ಷ ಕಣ್ಣಿನ ದೂರ ಆಗಿ ನಾನು ಎಷ್ಟು ಅನುಭವಿಸಿದ ನನಗೆ ಮಾತ್ರ ಗೊತ್ತು ರೀ. ಅಂದಂಗೆ ಅಮೃತ, ಸಂಜು ನನಗೆ ಫೋನ್ ಮಾಡಿದ್ದ. ಹಾಂ ರೀ, ಅವನೇನು ಬಿಡಿ, ಯಾವಾಗಲೂ ಫೋನ್ ಮಾಡ್ತಾನೆ ಇರ್ತಾನೆ. ಅವ್ರ ಅಮ್ಮನೂ ಹಾಗೆ ನಮ್ಮ ಮನೆಗೆ ಪ್ರತಿ ಹಬ್ಬಕ್ಕೂ ಬರ್ತಾರೆ ಹೋಗ್ತಾರೆ. ಒಂಥರ ನಮಗವರು ನಮ್ಮ ಸಂಬಂಧಿಕರು ಏನು ಅಂತ ಅನ್ನೋ ಥರ ಆಗಿಬಿಟ್ಟಿದೆ. ಏನಂತೀರಾ? ಹೌದು ಅಮೃತ, ಓಡ ಹುಟ್ಟಿದ ತಂಗಿ ಅಂತೂ ಮಾಡಬಾರ್ದು, ಮೋಸ ಮಾಡಿ ಅನ್ಯಾಯ ಮಾಡಿ ದೂರ ಆದಳು. ಆದರೆ ಈ ಕನಕ ಮೇಡಮರು ಜೊತೇಲಿ ಹುಟ್ಟಿಲ್ಲ, ಜೊತೇಲಿ ಬೆಳೆದಿಲ್ಲ, ಆದರೂ ಓಡ ಹುಟ್ಟಿದ ತಂಗಿಗಿಂತಲೂ ಹೆಚ್ಚಾಗ್ಬಿಟ್ಟಿದ್ದಾರೆ. ಈಗೀಗ ಅವ್ರು ನಮ್ಮ ಮನೆಗೆ ಬರದೇ ಹೋದ್ರೆ ದೊಡ್ಡ ವಿಷಯ ಆಗ್ಬಿಡುತ್ತೆ. ಏನಂತೀಯ? ಹೌದು ರೀ, ನೀವು ಹೇಳಿದ್ದು ನಿಜಾನೇ. ಅವ್ರಿಗೆ ಎಷ್ಟು ದೊಡ್ಡ ಮನಸ್ಸಿದೆಯಲ್ಲ, ಅಷ್ಟು ದುಡ್ಡಿದ್ರು, ಅಷ್ಟು ದೊಡ್ಡ ಶ್ರೀಮಂತಿಕೆ ಇದ್ರೂ ಸ್ವಲ್ಪನೂ ಅಹಂಕಾರನೇ ಇಲ್ಲ. ಅದಕ್ಕೆ ಹೇಳ್ತಾರೆ ದೊಡ್ಡವರು, ತುಂಬಿದ್ಕೊಳ್ಳೋದು ಯಾವತ್ತೂ ತಿಳ್ಕೋದಿಲ್ಲ ಅಂತ. ಹೌದೌದು, ನಿನ್ನ ಮಾತು 100ಕ್ಕೆ 100 ನಿಜ. ಈ ಏನಾಗುತ್ತೆ ಗೊತ್ತಾ, ಈ ಸ್ವಲ್ಪ ದುಡ್ಡಿರ್ತೈತೆ ನೋಡು, ಅಂದರೆ ಆಡಂಬರಿಕೆ ಮಾಡೋದು, ತೋರಿಸ್ಕೊಳ್ಳೋದು, ಅಂಥವ್ರಿಗಷ್ಟೇ ಜಂಬ ದುರಂಕಾರ ಇರ್ತೈತೆ. ಆದರೆ ಕನಕ ಮೇಡಮ್ ಅಂಥವ್ರಿಗೆ ಕಿಂಚಿತ್ತು ಅಹಂಕಾರ ಆಗಲಿ ಏನೂ ಇಲ್ಲಪ್ಪ. ನನಗಂತೂ ಅವರು ಓಡ ಹುಟ್ಟಿದ ತಂಗಿಗಿಂತಲೂ ಹೆಚ್ಚು. ಅಂದಂಗೆ ಗೀತಾ ಮತ್ತು ನಿತ್ಯ ಬರ್ತಿದ್ರಂತ ಕನಕಮ್ಮ ಅವ್ರಿಗೆ ಹೇಳಿದ್ರ ನೀವು? ಇಲ್ಲ, ನಾನೇನು ಹೇಳಕ್ಕೆ ಹೋಗಿಲ್ಲ. ನೀನು ಹೇಳಿಲ್ವಾ? ಅಯ್ಯೋ ಇಲ್ಲ ನೋಡ್ರಿ, ಛೇ, ಅವ್ರೇನು ಅನ್ಕೋತಾರೆ ಏನೋ. ಇರಿ, ನಿನಗೆ ಫೋನ್ ಮಾಡಿ ಹೇಳ್ತೀನಿ. ಸರಿ, ನೀನು ಫೋನ್ ಮಾಡಿ ಹೇಳು, ನಾನು ಹೋಗಿ ಮಕ್ಕಳನ್ನ ಕರ್ಕೊಬಂದ್ಬಿಡ್ತೀನಿ. ಹಾಂ ಸರಿ, ಹಾಗೆ ಮಾಡಿ. ರೀ, ಒಂದು ಸರಿ ಹೋಗಿ ಅತ್ತೆಯವ್ರನ್ನ ಕರ್ಕೊಬಂದಿದ್ರೆ. ನೋಡು ಅಮೃತ, ಈ 2 ವರ್ಷದಲ್ಲಿ ಎಷ್ಟು ಪ್ರಯತ್ನ ಮಾಡಬೇಕು ಎಲ್ಲ ಪ್ರಯತ್ನ ಪಟ್ಟಾಯಿತು. ಆದರೆ ಬಿಲ್ಕುಲ್ ಬರೋದಿಲ್ಲ ಅಂತ ಕೂತ್ಕೊಂಡಿದ್ದಾರೆ ಅಮ್ಮ. ನಾನೇನು ಮಾಡಲಿ ಹೇಳು? ಆದ್ರೂ ಮೊಮ್ಮಕ್ಕಳು ಬೇರೆ ಬರ್ತಾ ಇದ್ದಾರೆ, ನೀವು ಹೀಗೆ ಹೇಳ್ಬೇಕಾಗಿತ್ತು. ಅವ್ರು ಬರ್ತಾ ಇದ್ರು ಏನೋ. ಸರಿ, ನಾನು ಪ್ರಯತ್ನ ಪಡ್ತೀನಿ ಬಿಡು. ಹಾಂ, ಹಾಗೆ ಮಾಡಿರಿ. ರೀ ಮರೀನಾ, ಬನ್ನಿರಿ ಇಲ್ಲಿ. ಹಾಂ ಸರ್. ಇವತ್ತು 3 ಗಂಟೆ ಕೆಲಸ ಮೀಟಿಂಗ್ ಅರೇಂಜ್ ಮಾಡಿದ್ದೀರಾ? ಸ್ವಲ್ಪ ನೋಡಿ ಹೇಳಿ. ಜಸ್ಟ್ ಎ ಮಿನಿಟ್ ಸರ್, ಐ ವಿಲ್ ಟೆಲ್ ಯು. ಹಾಂ ಸರ್, 3 ಗಂಟೆಗಿಲ್ಲ, 2:15 ಸರ್. ಯಾಕೆ ಸರ್? ಅದೇನೂ ಇಲ್ಲ, ನಂಗೆ ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು, ಅದಕ್ಕೆ ಕೇಳಿದೆ. ಒಂದು ಕೆಲಸ ಮಾಡಿ, 2:15 ತೆಗೆದು ನಾಳೆಗೆ ಪೋಸ್ಟ್ಪೋನ್ ಮಾಡಿ. ಯಾಕೆಂದರೆ ಆ ಮೀಟಿಂಗಿಂತಲೂ ತುಂಬ ಇಂಪಾರ್ಟೆಂಟ್ ಮೀಟಿಂಗು ನನಗಿದೆ. ಹೌದಾ ಸರ್? ಹಾಗೆ ಮಾಡ್ತೀನಿ ಸರ್. ಅಂದಂಗೆ ಸರ್, ಏನು ಅಷ್ಟೊಂದು ಇಂಪಾರ್ಟೆಂಟ್ ವಿಷಯ, ನಿಮ್ಮ ಗರ್ಲ್ಫ್ರೆಂಡ್ ಮೀಟ್ ಮಾಡಬೇಕಾಗಿತ್ತಾ? ಮರಿಯಾ, ನಿಮ್ಮದು ತುಂಬ ಅತಿ ಆಯಿತು. ನಾನು ಏನು ಹೇಳ್ತಾ ಅದನ್ನು ಮಾತ್ರ ಮಾಡಿ ಹೋಗಿ. ಸಾರಿ ಸರ್, ಏನು ಕೇಳಬೇಕು ಅನಿಸ್ತು ಕೇಳಿಬಿಟ್ಟೆ ಅಷ್ಟೇ. ಅಂದಂಗೆ ಸರ್, ನಾನು ಸುಮಾರು ದಿವಸದಿಂದ ನಿಮ್ಮ ಹತ್ರ ಒಂದು ಮಾತು ಕೇಳಬೇಕು ಅಂತ ಅಂದ್ಕೊಂಡಿದ್ದೆ. ಇವು ಕೇಳಲ್ಲ? ಹಾಂ ಕೇಳಿ, ಏನು ವಿಷಯ? ಇವಳೇನು ನನ್ನ ಮಗನಿಗೆ ಲೈನ್ ಹಾಕೊಂಡು ಕಾಣಿಸ್ತಾವಳೆ. ತಡಿ, ಏನು ಕೇಳ್ತಾಳಂತ ಇಲ್ಲೇ ಅಂದ್ಕೊಂಡು ಕೇಳಿಸ್ಕೊಳ್ತೀನಿ. ಸರ್, ಒಂದು ವಿಷಯ ಕೇಳಬೇಕಿತ್ತು. ನಾನು ನಿಮ್ಮ ಪಿ ಎನ ಅಥವಾ ನಿಮ್ಮ ಫ್ಯಾನ್ ಅನ್ನೋದೇ ನನಗೆ ಕನ್ಫ್ಯೂಸ್ ಆಗ್ತಿದೆ ಸರ್. ಡೈಲಿ ನಿಮ್ಮ ಮೀಟಿಂಗ್ಗಳನ್ನ ಮ್ಯಾನೇಜ್ ಮಾಡ್ತಾ ನಾನು ನಿಮ್ಮ ಶೆಡ್ಯೂಲ್ಗೆ
ಅಟ್ಯಾಚ್ ಆಗ್ಬಿಟ್ಟಿದೆ ಅನ್ಸುತ್ತೆ ಸರ್. ಸರ್, ನಿಮ್ಮ ಕ್ಯಾಲೆಂಡರ್ಗಳು, ನಿಮ್ಮ ಫೈಲ್ಗಳು, ನಿಮ್ಮ ಅಪಾಯಿಂಟ್ಮೆಂಟ್ಗಳು ಈ ಎಲ್ಲನೂ ನಾನು ನೋಡ್ಕೊತೀನಿ ಸರ್. ಆದರೆ ನಮ್ಮ ಹಾರ್ಟು ಯಾವಾಗ ನಿಮ್ಮ ಕಡೆ ಶಿಫ್ಟ್ ಆಯ್ತು ಅನ್ನೋ ರಿಪೋರ್ಟೇ ನನಗೇನು ಸಿಗ್ತಾನೆ ಇಲ್ಲ ಸರ್. ಆಫೀಸ್ನಲ್ಲಿ ಎಲ್ಲರಿಗೂ ನೀವು ಬಾಸ್ ಆದರೆ ನನ್ನ ಹಾರ್ಟ್ಗೆ ನೀವು ಈಗಾಗಲೇ CEO ಆಗಿಬಿಟ್ಟಿದ್ದೀರ ಸರ್. ಸರ್, ಒಂದು ಕಂಪ್ಲೇಂಟ್ ಇದೆ. ಮೊದಲು ನಾನು ಈ ಆಫೀಸ್ ಕೆಲಸ ಮಾಡೋಕ್ಕಂತ ಬಂದೆ, ಆದರೆ ಈಗ ದಿನಕ್ಕೂ ಏನೋ ಆಗ್ತದೆ ಸರ್. ನಿಮ್ಮ ಮೀಟಿಂಗ್ಗಳ ಟೈಮಲ್ಲಿ, ನಿಮ್ಮ ಕಾಪಿ ಸಮಯದಲ್ಲಿ ನಿಮ್ಮ ಫೈಲ್ಗಳು ನನಗೆಲ್ಲ ಗೊತ್ತಾಗ್ತಿದೆ. ಆದರೆ ನನ್ನ ಹೃದಯ ಯಾವ ಸಮಯದಲ್ಲಿ ನಿಮ್ಮ ಕಡೆ ಅಟೆಂಡ್ ಆಗಿಬಿಟ್ಟಿತ್ತೋ ಇದು ಮಾತ್ರ ನನಗೆ ಗೊತ್ತಾಗ್ತಾ ಇಲ್ಲ ಸರ್. ಮೊದಲಿಗೆ ನಾನು ಸಾಮಾನ್ಯ ಗೌರವ ಅಂತ ಅಂದ್ಕೊಂಡಿದ್ದೆ, ಆದರೆ ಈಗೀಗ ನೋಡ್ತಿದ್ರೆ ಈ ಮ್ಯಾಟರ್ ಸ್ವಲ್ಪ ಸೀರಿಯಸ್ ಆಗಿಬಿಟ್ಟಿದೆ ಸರ್. ನೀವು ನನಗೆ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರೆ ಆ ದಿನ ಪೂರ್ತಿ ನನಗೆ ಖುಷಿಯಾಗಿರುತ್ತೆ. ಒಂದು ವೇಳೆ ನೀವು ಆಫೀಸಿಗೆ ಬರದೇ ಹೋದರೆ ಎಲ್ಲ ಖಾಲಿ ಅನಿಸುತ್ತೆ ಸರ್. ಹಾಗಾಗಿ ನಾನೊಂದು ತೀರ್ಮಾನಕ್ಕೆ ಬಂದುಬಿಟ್ಟಿದ್ದೀನಿ. ಅದೇನೆಂದರೆ, ಇನ್ನು ಮುಂದೆ ಬರೀ ನಿಮ್ಮ ಶೆಡ್ಯೂಲ್ ಮಾತ್ರ ಅಲ್ಲ, ನಮ್ಮ ಹೃದಯದ ಫೈಲ್ ಕೂಡ ನಿಮ್ಮ ಹೆಸರು ಸೇವ್ ಆಗಿಬಿಟ್ಟಿದೆ ಸರ್. ಟೆನ್ಷನ್ ಮಾಡ್ಕೋಬೇಡಿ ಸರ್. ಇನ್ನು ಮುಂದೆ ಯಾವುದೇ ಮೀಟಿಂಗ್ ರಿಸಲ್ಟ್ಸ್ ಕಳಿಸಲ್ಲ. ಮೊದಲು ನಿಮ್ಮ ಉತ್ತರ ಏನು ಅಂತ ಹೇಳಿ ಸರ್. ನಿಮಗೆ ಗೊತ್ತಾ, ನಾನು ನಿಮ್ಮ PA ಕೆಲಸ ಸ್ಟಾರ್ಟ್ ಮಾಡಬೇಕಾದ್ರೆ ನನ್ನ ಕೆಲಸ ಬರೀ ಅಪಾಯಿಂಟ್ಮೆಂಟ್ಗಳನ್ನ ಮ್ಯಾನೇಜ್ ಮಾಡೋದು ಅಂತ ಅಂದ್ಕೊಂಡಿದ್ದೆ. ಆದರೆ ಇವಾಗಿನ ಪರಿಸ್ಥಿತಿ ಬೇರೆ ಆಗಿದೆ. ನೀವು ಯಾವಾಗ ಬರ್ತೀರಾ, ಯಾವಾಗ ಹೋಗ್ತೀರಾ, ಕಾಫಿ ಯಾವಾಗ ಕುಡಿತೀರಾ ಅನ್ನೋದು ನನಗೆ ಗೊತ್ತು. ಇಷ್ಟೆಲ್ಲ ಗೊತ್ತಾಗೋ ಹೊತ್ತಿಗೆ ನನ್ನ ಮನಸ್ಸು ನಿಮ್ಮ ಮೇಲೆ ಕ್ರಶ್ ಆಗಿಬಿಟ್ಟಿದೆ ಸರ್. ಈಗ ನನ್ನ ದೊಡ್ಡ ಸಮಸ್ಯೆ ಏನಂದರೆ, ನಿಮ್ಮ ಫೈಲ್ ಓಪನ್ ಮಾಡೋಕ್ಕೆ ಹೋದರೆ ನಿಮ್ಮ ಮುಖನೇ ಕಾಣಿಸುತ್ತೆ ಸರ್. ನೀವು ಓಕೆ ಅಂದರೆ ನನಗೆ ಇಡೀ ದಿನ ಖುಷಿ. ನಂತರ ನೋಡೋಣ ಅಂದರೆ ಇಡೀ ಇದೇ ಯೋಚನೆಯಲ್ಲಿ ನಾನು ಏನಾಗ್ತದೆ ನನಗೆ ಗೊತ್ತಿಲ್ಲ ಸರ್. ಆದ್ದರಿಂದ ಸರ್, ಈ PAಗೆ ಒಂದು ಕ್ಲಾರಿಫಿಕೇಷನ್ ಬೇಕು. ನಾನು ಇನ್ನೂ ನಿಮ್ಮ PAನ ಅಥವಾ ನಿಧಾನವಾಗಿ ನಿಮ್ಮ ಪ್ಲ್ಯಾನ್ ಕ್ಲಬ್ಗೆ ಅಧ್ಯಕ್ಷ ಆಗಿಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ ಸರ್. ಎಲ್ಲ ಮುಗಿತಾ? ಇನ್ನೂ ಇದೆಯಾ? ಅಯ್ಯೋ, ಇಷ್ಟೊಂದು ಸ್ಪೀಚ್ ಕೊಡ್ತಂತ ಮೊದಲೇ ಗೊತ್ತಾಗಿದ್ದರೆ ಒಂದು ಮೀಟಿಂಗ್ ರೂಮ್ ಬುಕ್ ಮಾಡ್ತಿದ್ದೆ. ಆದರೆ ಒಂದು ಚಿಕ್ಕ ಪ್ರಾಬ್ಲಮ್ ಇದೆ. ನನ್ನ ಹಾರ್ಟ್ಗೆ ಈಗಾಗಲೇ ಪೋಸ್ಟು ಫುಲ್ ಆಗಿದೆ. ನನಗೊಬ್ಬಳು ಗರ್ಲ್ಫ್ರೆಂಡ್ ಇದ್ದಾಳೆ. ಅದಕ್ಕೆ ಹೊಸ ಅಪ್ಲಿಕೇಶನ್ ತಾತ್ಕಾಲಿಕವಾಗಿ ರಿಜೆಕ್ಟ್ ಮಾಡ್ತೀನಿ. ಆದರೆ ಟೆನ್ಷನಲ್ಲೇ ಏನೂ ಬೇಡ. ನೀವು ನನ್ನ ಬೆಸ್ಟ್ PA ಆಗಿ ಯಾವಾಗೂ ಇರ್ತೀರ. ಪ್ರಮೋಷನ್ ಸಿಗ್ಬೋದು, ಪೇಮೆಂಟು ಜಾಸ್ತಿ ಮಾಡ್ತೀನಿ. ಆದರೆ ಗರ್ಲ್ಫ್ರೆಂಡ್ ಪೋಸ್ಟ್ ಮಾತ್ರ ಸಾರಿ. ವಾಹ್, ನಿಮ್ಮ ಪ್ರೆಸೆಂಟೇಷನ್ ಅಂತೂ ಸೂಪರಾಗಿತ್ತು. ಬಟ್ ಒಂದು ವಿಷಯ ಮಿಸ್ ಆಯಿತು. ನನ್ನ ಲೈಫಲ್ಲಿ ಈಗಾಗಲೇ ಒಬ್ಬಳು ಮುಖ್ಯ ಅತಿಥಿಯಾಗಿದ್ದಾಳೆ. ಅವಳೇ ನನ್ನ ಗರ್ಲ್ಫ್ರೆಂಡು. ಆದ್ದರಿಂದ ಈ ಪ್ರಪೋಸ್ನಲ್ನ ನಾನು ತುಂಬ ಸ್ವೀಟಾಗಿ ಅಟೆಂಡ್ ಮಾಡ್ತೀನಿ. ಯಾಕಂದರೆ ನನ್ನ ಜೀವನದಲ್ಲಿ ಎಲ್ಲ ಅವಳಿಗಾಗಿ ಎಷ್ಟೋ ವರ್ಷದಿಂದ ಕಾಯ್ತಿದ್ದೀನಿ. ಅಷ್ಟೇ ಯಾಕೆ, ಈ ಜೀವನ ಪೂರ್ತಿ ಬೇಕಾದರೂ ಕಾಯಕ್ಕೆ ರೆಡಿಯಾಗಿರ್ತೀನಿ. ಮರಿಯಾ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಐ ಆಮ್ ಸಾರಿ. ನನ್ನ ನಡವಳಿಕೆಯಿಂದ ನಿಮ್ಗೆ ಈ ಥರ ಅನಿಸಿದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅಯ್ಯೋ ಸರ್, ನೋ ಪ್ರಾಬ್ಲಮ್. ಅಲ್ಲ, ನಾನು ಇದನ್ನು ನಿಮ್ಮ ಹತ್ರ ಹೇಳ್ಕೊತೀನಿ ಇಲ್ವ ಅಂತ ತುಂಬ ಟೆನ್ಷನ್ ಆಗೋಗಿತ್ತು. ಆದರೆ ಎಲ್ಲ ಹೇಳ್ಕೊಂಡಲ್ಲ, ಈಗ ನನ್ನ ಮನಸ್ಸಿಗೆ ಒಂಥರ ಹಗುರ ಆಗಿದೆ. ಸರ್, ಒಂದು ವಿಷಯ, ನಿಮ್ಮ ಮನಸ್ಸಿಗೆ ಮೆಚ್ಚಿರೋ ಹುಡುಗಿನ ನಾನು ಸರಿ ಮೀಟ್ ಮಾಡ್ಬೋದಾ? ಅಯ್ಯೋ, ಮಾಡ್ಬೋದಾಗಿತ್ತು. ಆದರೆ ಅವಳಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಯಾವಾಗ ಬರ್ತಾಳೋ ಏನೋ, ಅದು ಇವ್ರಿಗೆ ಗೊತ್ತು. ಸರಿ, ಹೋಗಿ ಕೆಲಸ ಮಾಡ್ಕೊಳ್ಳಿ. ಸರ್, ನಾನೀಗೆಲ್ಲ ಮಾತಾದಂತ ತಪ್ಪು ತಿಳ್ಕೊಬೇಡಿ. ಚೇಚೆ, ನನಗೇನು ಬೇಜಾರಾಗಿಲ್ಲ. ಯಾಕಂದರೆ ನೀವೆಷ್ಟು ಧೈರ್ಯವಾಗಿ ನಿಮ್ಮ ಪ್ರೀತಿನ ಹೇಳ್ಕೊಂಡ್ರಿ. ಆದರೆ ಇದೇ ಕೆಲಸ ನಾನೊಂದು 2-3 ವರ್ಷಕ್ಕೆ ಹಿಂದೆ ಮಾಡಿದರೆ ನನಗೆ ಹೇಗೋ ಇರ್ತಾಯಿದ್ದೆ. ನಿಮಗೆ ಧೈರ್ಯ ನನಗಿಲ್ಲಿ ನೋಡಿ. ಅದಕ್ಕೆ ಹೆಣ್ಮಕ್ಳು ಸ್ಟ್ರಾಂಗ್ ಅಂತ ಹೇಳೋದು. ಥ್ಯಾಂಕ್ ಯು ಸರ್. ಸಂಜು, ಅರೆ ಅಮ್ಮ, ನೀನಲ್ಲಿ ಏನು ಮಾಡ್ತಿದ್ದೆ? ಅದು ನಾನು ಬಂದು ತುಂಬ ಹೊತ್ತಾಯಿತು. ನೀನು PA ಬಿದ್ಲಲ್ಲ, ಹಿಂಗೆ ಪ್ರಪೋಸ್ ಮಾಡ್ತಿದ್ಲಲ್ಲ, ನಾನು ಆವಾಗಲೇ ಬಂದೆ. ಅಂದಂಗೆ ಗೀತನ ತಾಯಿ ಫೋನ್ ಮಾಡಿದರು. ಗೀತಾ ಮತ್ತು ಅನಿತ್ಯ ಇವತ್ತು ಸಂಜೆ ಫೇಟಿಗೆ ಬರ್ತಾ ಇದ್ದಾರಂತೆ. ನಿನ್ಗೆ ಹೇಳುವಂಥ ವಿಷಯ ಹೇಳಿದ್ರು ಕಣೋ. ಏನು ನಿಜ ಹೇಳ್ತಾ ಇದೆಯಮ್ಮ ನೀನು? ಗೀತಾ ವಾಪಸ್ ಬರ್ತಿದ್ದಾಳಂತ? ಹಾಂ ಅಮ್ಮ, ಅಂತ ಖುಷಿ ವಿಷಯ ಗೊತ್ತಾ ನಿನಗೆ? ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ಸಂಜು, ಅಷ್ಟೊಂದು ಖುಷಿ ಪಡೋದು ಒಳ್ಳೇದಲ್ಲ ಕಣೋ. ಯಾಕೆಂದರೆ
ಗೀತಾ ಇಲ್ಲಿಂದ ಹೋಗ್ಬೇಕಾದ್ರೆ ಹೇಗಿದ್ದಾಳೋ ಬರಬೇಕಾದ್ರೂ ಹಾಗೆ ಇರ್ತಾಳಂತ ನಾವು ಎಕ್ಸ್ಪೆಕ್ಟ್ ಮಾಡೋದು ತಪ್ಪಲ್ವ ಮಗನೇ. ಹಾಗಾಗಿ ಅವಳು ಯಾವುದೇ ತೀರ್ಮಾನ ತೊಗೊಂಡ್ರು ಅದಕ್ಕೆ ನೀನು ರೆಡಿಯಾಗಿರಬೇಕು. ನಾನು ಹೇಳ್ತಾ ನಿಂಗೆ ಅರ್ಥ ಆಗ್ತಿದೆಯಲ್ಲ? ಖಂಡಿತ ಅಮ್ಮ. ನಾನು 2 ವರ್ಷದಲ್ಲಿ ತುಂಬ ಪಾಠ ಕಲ್ತಿದ್ದೀನಿ. ಹಾಗಾಗಿ ನಾನು ಎಲ್ಲದಕ್ಕೂ ಸಿದ್ಧವಾಗಿದ್ದೀನಮ್ಮ. ಆದರೆ ಗೀತಾ ಇಲ್ಲಿಂದ ಹೋಗ್ಬೇಕಾದ್ರೆ ನನ್ನ ಮನಸ್ಸಲ್ಲಿ ಯಾವ ಭಾವನೆ ಇತ್ತೋ ಈ ಕ್ಷಣಕ್ಕೂ ಯಾವಾಗಲೂ ನನ್ನ ಮನಸ್ಸಲ್ಲಿ ಅವಳಿಗೆ ಜಾಗ ಇದ್ದೇ ಇರುತ್ತೆ. ಒಳ್ಳೇದಾಗಲಿ ಮಗನೇ. ನಿನ್ನಂಥ ಒಳ್ಳೆ ಮನಸ್ಸಿಗೆ ಹುಡುಗಿ ಸಿಗ್ತಾಳಂತ ನಾನು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಸಿಗಲಿ ಅಂತ ನಾನು ದೇವ್ರನ್ನ ಕೇಳ್ಕೊತೀನಿ, ಆಯಿತಾ? ಸರಿ, ಆಫೀಸ್ ಮುಗಿದ್ಮೇಲೆ ನಾನು ಸಂಜೆ ಅವ್ರ ಮನೆಗೆ ಹೋಗಿ ಬರೋಣ, ಸರಿನಾ? ಓಕೆ ಅಮ್ಮ, ಹಾಗೆ ಮಾಡೋಣ. ಸರಿ, ನನ್ನ ಮೀಟಿಂಗ್ ಇದೆ, ನಾನು ಅಟೆಂಡ್ ಮಾಡಿ ಬರ್ತೀನಿ. ಯಾವ ಶೋರ್ ಅಂತೂ ಇಂತೂ ನನ್ನ ಗೀತಾ ಮತ್ತೆ ಬರ್ತಾ ಇದ್ದಾಳೆ.